ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಿನ್ನೆ ಹಾಕಿದ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಯಾಕೆ ವಿಡಿಯೋ ಆಗ್ತಿರ್ಲಿಲ್ಲ? ನಿಮ್ಮ ವಿಡಿಯೋನ ಪ್ರತಿದಿನ ನಾನು ಚೆಕ್ ಮಾಡ್ತಿದ್ದೆ, ವಿಡಿಯೋ ಬರ್ತಿರ್ಲಿಲ್ವಲ್ಲ, ಯಾಕಕ್ಕ ಹುಷಾರಿಲ್ವಾ ಅಂತ ಕಮೆಂಟ್ ಹಾಕಿದ್ರಿ. ಇಲ್ಲ, ಹುಷಾರಾಗೇ ಇದ್ದೀನಿ. ನಾನು ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ, ಹಬ್ಬ ಇತ್ತು, ಊರಲ್ಲಿ ಹಬ್ಬ ಇತ್ತು. ಹಂಗಾಗಿ ನಾನು ಸೋಮವಾರ ಹೋಗಿದ್ದಂಥದ್ದು, ನಾನು ಬಂದಿದ್ದೆ ಶನಿವಾರ ನೈಟು. ಏಕೆಂತಂದರೆ ಊರಿನಲ್ಲಿ ಹಬ್ಬ ಇರುತ್ತಲ್ಲ, ಹಂಗಾಗಿ ಊರಿಗೂ ನಾನು ಹೋಗಲೇಬೇಕು. ಅಲ್ಲೂ ನನಗೆ ಮನೆ ಇದೆ, ಅಂದರೆ ನಮ್ಮ ಯಜಮಾನ್ರೂರಲ್ಲಿ ಹಬ್ಬ ಇತ್ತು. ಹಂಗಾಗಿ ಅಲ್ಲಿ ನಾನೇ ಹೋಗಿ ಮಾಡಬೇಕಲ್ಲಿ. ನಾವು ಮನೆ ಕಟ್ಟಿದ್ದೀವಿ, ಅಲ್ಲಿ ನಮ್ಮದು ಸ್ವಲ್ಪ ಜಮೀನಿದೆ, ಅಲ್ಲಿ ಹಬ್ಬ ಮಾಡಲೇಬೇಕು ನಾವು. ಹಾಗಾಗಿ ನಾನು ಊರಿಗೆ ಹೋಗಿದ್ದಂಥದ್ದು. ಹಬ್ಬ ಅಂತಂದರೆ ಕೆಲವ್ರಿಗೆ ಹಳ್ಳಿ ಕಡೆ ಹೇಗೆ ಎಲ್ಲ ಹಬ್ಬ ಮಾಡ್ತಾರೆ, ಯಾವ ರೀತಿ ಬ್ಯುಸಿ ಇರುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನನಗೆ ವೀಡಿಯೋಸು ಮಾಡೋಕ್ಕಾಗ್ತಿರ್ಲಿಲ್ಲ. ವೀಡಿಯೋಸ್ ಮಾಡೋದಿರಲಿ, ನನಗೆ ಟೈಮ್ಗೆ ಊಟ ನಾಷ್ಟನೂ ಸಹ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಲಸ ಇತ್ತು. ಏಕೆಂತಂದರೆ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕು. ಒಬ್ಬಂಟಿಗರು ಅಂತಂದರೆ ಎಲ್ಲನೂ ನಾವೇ ಮಾಡಬೇಕು. ಮನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ, ಇಲ್ಲ ಯಾರಾದರೂ ನೆಂಟರು ಬರ್ತಾರೆ ಅಂತಂದರೆ ಸ್ವಲ್ಪ ಕೆಲಸ ಮಾಡ್ಕೋತಾರೆ. ನಮ್ಮ ಮನೆಗಳಲ್ಲಿ ಯಾರೂ ಬರೋದಿಲ್ಲ. ಯಾಕೆ ಅಂತಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ, ನಾನು ಜನನ ಏನಕ್ಕೆ ನಾನು ಇಷ್ಟೊಂದು ದ್ವೇಷ ಮಾಡ್ತೀನಿ, ನಮ್ಮವ್ರನ್ನ, ಅಂದರೆ ಜನ ಅಂದರೆ ಎಲ್ರಿಗೂ ಅಂತ ನೀವು ತಿಳ್ಕೊಬೇಡಿ, ನಮ್ಮವ್ರನ್ನ, ಸಂಬಂಧಿಕರನ್ನ ನಾನು ದ್ವೇಷ ಮಾಡ್ತೀನಿ ಅಂತಂದರೆ ಇದೇ ಕಾರಣಕ್ಕೆ. ಕಷ್ಟದಲ್ಲಿ ಯಾರೂ ಅಷ್ಟೇ ಬರೋದಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತಂದ್ರೇ ಎಲ್ಲರೂ ಬರೋದು. ನಾನು ತುಂಬ ಕಷ್ಟದಲ್ಲಿದ್ದಾಗ ಎಲ್ಲರೂ ಸಹ ನನ್ನ ಆಡ್ಕೊಂಡಿದ್ದಾರೆ, ನಕ್ಕಿದ್ದಾರೆ. ನನಗೆ ತಿನ್ನೋಕ್ಕಿಲ್ಲದೆ ಇದ್ದಾಗಲೂ ಸಹ ನನ್ನ ಕಾಲು ಕಸದ ಥರ ಮಾಡಿದ್ದಾರೆ. ಅವ್ರ ಕಾಲಲ್ಲಿ ತೋರಿಸಿದ ಕೆಲಸನ ನನ್ನ ಕೈಯಲ್ಲಿ ಮಾಡಿದಾಗ ಮಾತ್ರ ನನಗೊಂದು ತುತ್ತು ಅವ್ರು ಅನ್ನ ಕಿತ್ತಿದ್ದಂಥದ್ದು. ನನ್ನನ್ನು, ನನ್ನ ಗಂಡನ್ನ, ನನ್ನ ಮಕ್ಕಳನ್ನ ಒಂಥರ ಕಾಲು ಕಸದ ಥರ ಅವ್ರು ಕಾಣ್ತಿದ್ರು. ಹಾಗಾಗಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತಂದರೆ ಎಲ್ಲರೂ ಸಹ ಬರ್ಬೋದು. ಆದರೆ ನಾವು ಕೆಟ್ಟಾಗ ಯಾರು ನಮ್ಮ ಜೊತೆ ಇರೋದಿಲ್ವೋ ಅವರು ನಾವು ಚೆನ್ನಾಗಿದ್ದಾಗ ಬಂದರೆ ನಾನು ಸೇರಿಸ್ಕೊಳ್ಳೋದಿಲ್ಲ, ಅವ್ರನ್ನ ಪ್ರೀತಿಯಿಂದನೂ ನಾನು ಕಾಣೋಕ್ಕೋಗೋದಿಲ್ಲ. ಯಾಕೆಂತಂದರೆ ಅಂಥವ್ರಿಗೆ ನಾನು ಸ್ವಾರ್ಥದ ಜನ ಅಂತ ಹೇಳ್ತೀನಿ. ಸ್ವಾರ್ಥಕ್ಕೋಸ್ಕರ ಇರೋವಂಥ ಜನ ಅಂತ ನಾನು ತಿಳ್ಕೊತೀನಿ. ನಾವು ಚೆನ್ನಾಗಿದ್ದಾಗ ಬರೋದು, ನಾವು ಕೆಟ್ಟಾಗ ನಮ್ಮ ಹತ್ರ ಬರದೇ ಇರೋದು, ಈ ಥರ ಮಾಡೋಂಥವ್ರನ್ನ ನಾನು ಯಾವತ್ತೂ ಅಷ್ಟೇ ಹತ್ರ ಬಿಟ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮವ್ರಿಗಿಂತ ಹೊರ್ಗಡೆ ಜನನೇ ನಾನು ಜಾಸ್ತಿ ಪ್ರೀತಿಸೋವಂಥದ್ದು. ಅಂದರೆ ಹೊರ್ಗಡೆ ಜನ ಅಂತಂದರೆ ನನಗೆ ಯಾರು ಬಂಧು ಬಳಗ ಇರೋದಿಲ್ವೋ, ಫ್ರೆಂಡ್ಸು, ಈಗ ಪರಿಚಯ ಇಲ್ಲದಿರೋ ಅಂಥ ಜನ, ಆ ಥರ ಜನನೇ ನಾನು ಜಾಸ್ತಿ ಹಚ್ಕೊಳ್ಳೋ ಅಂಥದ್ದು. ಸಂಬಂಧದವ್ರನ್ನ ನಾನು ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೊಳ್ಳೋದು. ಅಲ್ಲಿ ಹಬ್ಬ ಇತ್ತಲ್ವ, ಹಂಗಾಗಿ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಹಬ್ಬದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಒಬ್ಬಳೇ ಮಾಡಬೇಕು. ನಮ್ಮ ಯಜಮಾನ್ರು ನಾನು ಇಬ್ಬರು ಮಾಡಬೇಕು. ಮಕ್ಕಳು ಚಿಕ್ಕವರು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಅವರು ಸಹ ಬರೋಕ್ಕಾಗ್ತಿರ್ಲಿಲ್ಲ. ನನ್ನ ಮಕ್ಕಳು ನನ್ನ ಮನೇಲಿದ್ದಾರೆ, ಅವ್ರಿಗೆ ಊಟ ನಾಷ್ಟ ಹೇಗೆ ಮಾಡ್ಕೊಂಡ್ರಪ್ಪ ಅಂತ ನಾನು ಅಲ್ಲಿದ್ದರೂ ಸಹ, ಊರಲ್ಲಿದ್ದರೂ ಸಹ ನನಗೆ ನೆಮ್ಮದಿಯಾಗಿರೋಕ್ಕಾಗ್ತಿರ್ಲಿಲ್ಲ. ನನ್ನ ಮಕ್ಕಳು ಹೇಗೆ ಸ್ಕೂಲು ಕಾಲೇಜ್ಗೆ ಹೋದ್ರು, ಏನು ತಿಂದರು, ಏನು ಬಿಟ್ಟರು ಅನ್ನೋದೊಂದು ಚಿಂತೆ ನನಗೆ ಅಲ್ಲಿ ಕಾಡ್ತಿರೋದು. ಅಂಥ ಸಮಯದಲ್ಲಿ ಅಲ್ಲಿ ಹಬ್ಬ ಮಾಡಬೇಕಾದ್ರೆ ಎಲ್ಲರ ಥರ ನಾನು ಮಾಡಲೇಬೇಕು. ಎಲ್ಲರೂ ಅಷ್ಟು ಜನಕ್ಕೆ ಊಟ ಹಾಕಿದ್ರೆ ನಾನೊಂದು 10-15 ಜನಕ್ಕಾದರೂ ನಾನು ಊಟ ಹಾಕ್ಬೇಕಲ್ವ. ಹಂಗಾಗಿ ನಾನೇನಾದರೂ ನಾನು ಅಲ್ಲಿ ಮಾಡಲೇಬೇಕು ಅಂತ ನಾವು ಊರಿಗೋಗಿ 3 ವರ್ಷ ಆಯಿತು ನಾನು ಊರಲ್ಲಿ ಮನೆ ಕಟ್ಟಿ. ಹಾಗಾಗಿ 3 ವರ್ಷದಿಂದನೂ ಅಷ್ಟೇ ನಾನು ನನ್ನ ಕೈಲಾದಷ್ಟು ನಾನಲ್ಲಿ ಹಬ್ಬ ಅನ್ನೋದನ್ನು ಮಾಡಿ ನಾನು ಬರೋವಂಥದ್ದು. ಅಲ್ಲಿ ತುಂಬ ದೊಡ್ಡ ಹಬ್ಬ ಇದು. ಅಂದರೆ 1 ವಾರದ ಹಬ್ಬ. ಮಂಗಳವಾರ ಸ್ಟಾರ್ಟ್ ಆದರೆ ಶನಿವಾರ ದಿವಸನೇ ಅಲ್ಲಿ ಹಬ್ಬ ಮುಗಿಯುವಂಥದ್ದು. ಅಷ್ಟು ದಿನವೂ ನಾನು ತುಂಬ ಬ್ಯುಸಿಯಾಗಿರ್ತೀನಿ. ಹಂಗಾಗಿ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಮತ್ತು ಹಬ್ಬದ ಟೆನ್ಷನಲ್ಲಿ ಅಷ್ಟು ಕೆಲಸ ಮಾಡಿದ್ನಲ್ಲ, ಹಂಗಾಗಿ ಸ್ವಲ್ಪ ಹುಷಾರು ತಪ್ಪಿತ್ತು ನನಗೆ. ಹಾಗಾಗಿ ನನ್ನ ಗಂಟಲು ಸಹ ಕಟ್ಕೊಂಡಿತ್ತು. ನೀರು ವ್ಯತ್ಯಾಸ ಮತ್ತು ಚಳಿನಲ್ಲಿ ಎದ್ದು ಕೆಲಸ ಮಾಡೋದು, ಬೆಳಗಿನ ಜಾವ ಒಬ್ಬಳೇ ಮಾಡಬೇಕು ಅಂತಂದರೆ ನೈಟೆಲ್ಲ ನಾನು ನಿದ್ದೆ ಮಾಡ್ತಿರಲಿಲ್ಲ. ಇಲ್ಲೇ ನಾನು ಅಷ್ಟು ಕೆಲಸ ಮಾಡ್ತೀನಿ ಅಂದರೆ ಅಲ್ಲಿ ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಮಾಡಬೇಕು ಅಷ್ಟು ಕೆಲಸ ಅಂತಂದರೆ ನೈಟು ಸಹ ನಿದ್ದೆ ಅನ್ನೋದು ನಾನು ಮಾಡ್ತಿರಲಿಲ್ಲ. ಹಂಗಾಗಿ ಸ್ವಲ್ಪ ಹುಷಾರು ತಪ್ಪಿತ್ತು ನನಗೆ. ಇನ್ನು ಮುಂದೆ ಪ್ರತಿ ದಿವಸ ವೀಡಿಯೋಸ್ ಬರ್ತವೆ. ನನ್ನ ಯೋಗಕ್ಷೇಮ ನೀವು ವಿಚಾರಿಸ್ತೀರಾ, ಏನಕ್ಕೆ ನೀವು ವೀಡಿಯೋ ಹಾಕ್ತಿಲ್ಲ, ನಿಮ್ಗೆ ಹುಷಾರಿಲ್ವಾ ಅಂತ ನೀವು ಕೇಳ್ತೀರಾ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಕಣ್ಣಲ್ಲಿ
ನೀರು ಸಹ ಬರುತ್ತೆ. ನಮ್ಮವರು ನನ್ನ ಕಷ್ಟ ಸುಖ ಕೇಳೋದಿಲ್ಲ. ಆದರೆ ನಿಮ್ಮ ಮುಖ ನಾನು ನೋಡಿಲ್ಲ, ನನ್ನ ಮುಖ ನೀವು ನೋಡಿಲ್ಲ. ನನ್ನ ಯೋಗಕ್ಷೇಮ ನೀವು ವಿಚಾರಿಸ್ತೀರಲ್ಲ, ನನಗೆ ತುಂಬ ಖುಷಿ ಆಯಿತು. ನಾನು ಅನ್ಕೋತೀನಿ, ಅಪ್ಪ ನನಗೆ ಇರೋ ಸಂಬಂಧ ನನ್ನಿಂದ ದೂರ ಆಗಿದ್ದಾರೆ, ಆದರೆ ಇಲ್ದಿರೋ ಸಂಬಂಧನ ನನ್ನ ಹತ್ರ ನೀನು ನಿನ್ನಿಂದ ನನಗೆ ಹತ್ರ ಮಾಡಿಕೊಟ್ಟಿದ್ಯಾ. ಇದೇ ಪ್ರೀತಿ ವಿಶ್ವಾಸ ಕಡೆ ತನಕ ಇರಬೇಕು ಭಗವಂತ. ಎಲ್ಲರ ಪ್ರೀತಿನೂ ಉಳಿಸ್ಕೊಳ್ಳೋ ಅಂಥ ಶಕ್ತಿ ನನಗೆ ಕೊಡು ತಂದೆ. ನನ್ನವರು ನನ್ನಿಂದ ದೂರ ಆಗಿರ್ಬೋದು, ಆದರೆ ಹೊರ್ಗಡೆ ನೀನು ನನಗೆ ಹತ್ರ ಮಾಡಿಕೊಟ್ಟಿದ್ಯಲ್ಲ ಸಂಬಂಧನ, ಅದು ನನಗೆ ಶಾಶ್ವತವಾಗಿ ಇರಬೇಕು ತಂದೆ. ನೀನು ಹೇಗೆ ನನ್ನ ಜೊತೇಲಿ ಇರ್ತೀಯೋ, ನಾನು ಪ್ರೀತಿಸೋ ಜನನು ನನ್ನ ಜೊತೇಲಿರೋ ಥರ ನೀನು ಅನುಗ್ರಹ ಮಾಡು. ನನ್ನ ಯೋಗಕ್ಷೇಮ ವಿಚಾರಿಸಿ ನನ್ನ ಚೆನ್ನಾಗಿರೋದನ್ನ ಯಾರು ಬಯಸ್ತಾರೋ ಅವ್ರಿಗೆಲ್ರಿಗೂ ನೀನು ಒಳ್ಳೇದು ಮಾಡಬೇಕು ಭಗವಂತ. ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು, ನನಗೆ ಇನ್ನಷ್ಟು ಶಕ್ತಿ ಕೊಡು. ನಿನ್ನ ಸೇವೆ ಮಾಡೋ ಶಕ್ತಿ ಕೊಡು, ನಾನು ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡೋ ಶಕ್ತಿ ಕೊಡು ಅಂತ ನಾನು ಕೇಳ್ಕೊತೀನಿ ತಂದೆ. ಯಾಕೆ ಅಂತಂದರೆ ನನಗೆ ಕಷ್ಟ ಬಂದರೆ ನಾನು ನಿನ್ನ ಮುಂದೆ ಕೂತ್ಕೊಂಡು ನನ್ನ ಕಷ್ಟನೆಲ್ಲ ಹೇಳ್ಕೊತೀನಿ. ಗೊತ್ತಿಲ್ಲ, ನಾನು ಚಿಕ್ಕನಿಂದನೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಹಾಗಾಗಿ ಏನೋ ಗೊತ್ತಿಲ್ಲ, ನಾನು ಯಾವತ್ತೂ ಅಷ್ಟೇ ಕೆಟ್ಟದಾಗ್ಲಿಂದ ಒಬ್ರಿಗೂ ನಾನು ಕೆಟ್ಟದ್ದು ಬಯಸೋಕ್ಕೂ ಹೋಗೋದಿಲ್ಲ, ಕೆಟ್ಟದ್ದು ಮಾತಾಡೋಕ್ಕೂ ಹೋಗೋದಿಲ್ಲ. ನಂದು ಎಲ್ಲರೂ ತಿಂದ್ರೂ ನಾನು ಮಾತ್ರ ಯಾವತ್ತೂ ಅಷ್ಟೇ ನಂದು ತಿಂದರು ಅಂತ ನಾನು ಅವ್ರ ಮೇಲೆ ವಿರುದ್ಧವಾಗಿ ನಾನು ಹೋಗೋಕ್ಕೂ ಹೋಗೋದಿಲ್ಲ. ಆ ಒಳ್ಳೆ ಮನಸ್ಸಿರೋದಕ್ಕೇನೋ ನೀನು ನಾನು ಕೈ ಇಕ್ಕಿದ್ನೆಲ್ಲನೂ ನನಗೆ ಅನುಗ್ರಹ ಮಾಡ್ತಾ ಇದೀಯ. ನೀನು ನಾನು ಕೇಳಿದ್ದಂಥದ್ದನ್ನೆಲ್ಲ ನೀನು ಕೊಡ್ತಾ ಇದೀಯ. ಅದೇ ರೀತಿ ಎಲ್ರಿಗೂ ಸಹ ನೀನು ಪೂಜೆ ಮಾಡೋ, ನೀನು ಸೇವೆ ಮಾಡೋ ಜನಕ್ಕೆಲ್ರಿಗೂ ಸಹ ನೀನು ಒಳ್ಳೇದು ಮಾಡು ಅಂತ ನಾನು ಕೇಳ್ಕೊತೀನಿ ತಂದೆ. ನೀನು ನನ್ನ ಜೊತೇಲಿದ್ದೀಯ, ಮುಕ್ಕೋಟಿ ದೇವತೆಗಳು ನನ್ನ ಜೊತೇಲಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ರಿಗೂ ನೀನು ಅನುಗ್ರಹ ಮಾಡಬೇಕು, ಎಲ್ಲರ ಜೊತೇಲಿ ಇರಬೇಕು ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ನೀವೆಲ್ಲರೂ ಚೆನ್ನಾಗಿರಬೇಕು. ನೀವು ನಿಮ್ಮ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತೀರ. ಆದಷ್ಟು ನೀವು ಜನನ ನಂಬೋದಕ್ಕೆ ಹೋಗಬೇಡಿ, ದೇವ್ರನ್ನ ನಂಬಿ. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತೀನಿ, ಜನ ನಂಬಿದ್ರೆ ಜನದಿಂದ ಕಷ್ಟ ಜಾಸ್ತಿ ಬರೋದು, ದೇವ್ರುಗಳೆಲ್ಲ ಕಷ್ಟ ಕೊಡೋದು, ಜನ ಕಷ್ಟ ಕೊಡೋದು. ಮೊದಲದಾಗಿ ನಮ್ಮ ಸಂಬಂಧಿಕರಿಂದನೇ ಕಷ್ಟ ಬರೋ ಅಂಥದ್ದು. ಇದು ನನಗೆ ಅನುಭವದ ಮಾತಿದು. ಹೊರಗಡೆ ಜನ ನನಗೆ ತುಂಬ ಕಷ್ಟದಲ್ಲಿ ಆಗಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ನಾನು ಕೆಟ್ಟಾಗ ನನಗೆ ದಾರಿ ತೋರಿಸಿದ್ದಾರೆ, ತುತ್ತು ಅನ್ನ ಕೊಟ್ಟಿದ್ದಾರೆ ಹೊರಗಡೆ ಜನ, ನೀನು ಚೆನ್ನಾಗಿರಬೇಕು ಅಂತ. ಆದರೆ ನಮ್ಮವರು ನಾನು ಚೆನ್ನಾಗಿರೋದು ಸಹಿಸ್ಕೊಳ್ಳೋದಿಲ್ಲ. ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ತುಂಬ ಕಷ್ಟಪಟ್ಟು ನಾನು ಮೇಲೆ ಬಂದಿರೋ ಅಂಥದ್ದು. ನಾನು ನನ್ನ ಗಂಡ ಎಷ್ಟು ಶ್ರಮ ಪಡ್ತೀವಿ ಅಂತಂದರೆ ಆ ಭಗವಂತನಿಗೆ ಗೊತ್ತು. ಗೊತ್ತಿರೋದಕ್ಕೇ ನನ್ನ ಇವತ್ತು ಚೆನ್ನಾಗಿಟ್ಟಿದ್ದಾರೆ ಭಗವಂತ. ಆದರೆ ಜನಗಳಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ, ನಾವಿಷ್ಟೊಂದು ಜನ ಇದ್ದೇನೆ ಈ ಥರ ಮಾಡೋಕ್ಕಾಗೋದಿಲ್ಲ, ಒಬ್ಬಳೇ ಇಷ್ಟೆಲ್ಲ ಮಾಡ್ತಾಳಲ್ಲ ಅಂತ ನನ್ನ ಮೇಲೆ ತುಂಬಾ ಅಸೂಯೆ ಪಡ್ತಾರೆ, ಹೊಟ್ಟೆ ಉರಿ ಪಡ್ತಾರೆ. ಆ ಹೊಟ್ಟೆ ಉರಿ ಅವ್ರು ಏನೇ ದೃಷ್ಟಿ ದೋಷ ಹಾಕಿದ್ರೂ ನನಗೆ ತಟ್ಟೋದಿಲ್ಲ. ಯಾಕೆ ಅಂತಂದರೆ ನಾನು ನಿಯತ್ತಾಗಿದ್ದೀನಿ, ನಾನು ಯಾರ್ದು ₹1 ತಿಂದಿಲ್ಲ. ನಂದು ತಿಂದ್ರೂ ನಾನು ಬಿಟ್ಟುಬಿಡ್ತೀನಿ, ದೇವರೇ ನೀನೇ ನೋಡ್ಕೋ ಭಗವಂತ, ಅದು ನನ್ನ ದುಡ್ಡಲ್ಲ, ನೀನು ನನಗೆ ಕೊಟ್ಟಿದ್ದೆ, ನಂದನ್ನು ಅವ್ರು ತಿಂದ್ಕೊಂಡು ಹೋಗಿದ್ದಾರೆ ಅಂತ ನಾನು ದೇವ್ರಿಗೆ ಹೇಳ್ತೀನಿ ಹೊರ್ತು ನಾನು ಅವ್ರಿಗೆ ಕೆಟ್ಟದಾಗಲಿ ಅಂತಲೂ ಸಹ ನನ್ನ ಮನಸ್ಸಲ್ಲೂ ಬಯಸೋಕ್ಕೆ ಹೋಗೋದಿಲ್ಲ. ರಾಯರ ಹತ್ರ ನಾನು ಒಪ್ಪಿಸ್ತೀನಿ. ನನಗೆ ಯಾರು ಕಣ್ಣೀರು ಹಾಕಿಸ್ತಾರೋ, ಯಾರು ನನ್ನ ಕೆಟ್ಟದ್ದು ಬಯಸ್ತಾರೋ, ನಾನು ಚೆನ್ನಾಗಿರೋದನ್ನ ಯಾರು ಸಹಿಸ್ಕೊಳ್ಳೋದಿಲ್ವೋ ಅದನ್ನೆಲ್ಲ ತಂದೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ, ನನ್ನ ಮನೆ ದೇವ್ರ ಹತ್ರ, ರಾಯರ ಹತ್ರ ಒಪ್ಪಿಸ್ತೀನಿ. ನೀವೇ ನೋಡ್ಕೊಳ್ಳಿ ತಂದೆ. ಸತ್ಯ ಧರ್ಮ ಅನ್ಯಾಯ ಇದನ್ನೆಲ್ಲ ನೀವೇ ನೋಡಿ ತೂಕ ಮಾಡಬೇಕು. ಯಾರು ಕೆಟ್ಟವ್ರು ಇದ್ದಾರೋ ಅವ್ರನ್ನ ನೀನೇ ನೋಡ್ಕೋಬೇಕು, ಒಳ್ಳೆಯವ್ರಿಗೆ ನೀನು ಒಳ್ಳೇದು ಮಾಡಬೇಕು. ಇಷ್ಟನ್ನೇ ನಾನು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳೋದು. ನಾನು ಜಾಸ್ತಿ ದೇವ್ರನ್ನ ಪ್ರೀತಿ ಮಾಡ್ತೀನಿ, ತುಂಬ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಹಿಂದೆ ಎಲ್ಲ ಜಾಸ್ತಿ ದೇವ್ರು ನಂಬ್ತಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ನಾನು ಈಗ ಹೇಳಿದ್ನಲ್ಲ, ಬಂಧು ಬಳಗದ ಮನೆಗೆ ನಾನು ಹೋಗೋದಿಲ್ಲ. ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀನಿ. ಇಂಥವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ನಮ್ಮವ್ರಿಗಿಂತ ಹೊರ್ಗಡೆಯವ್ರನ್ನಲ್ಲ, ಹೊರ್ಗಡೆ ಜನನ ನಾನು ತುಂಬ ಪ್ರೀತಿ ಮಾಡ್ತೀನಿ ನಾನು. ಏಕೆ ಅಂತಂದರೆ ನಾನು ಕಷ್ಟದಲ್ಲಿದ್ದಾಗ ಅವರು ನನಗೆ ಸಹಾಯ ಮಾಡಿದ್ದಾರೆ. ನಾನು ಹಸ್ದಾಗ ನನ್ನ ಹೊಟ್ಟೆಗೆ ಅನ್ನ ಹಾಕಿದ್ದಾರೆ. ಅವ್ರನ್ನ ನನ್ನ ಜೀವ ಇರೋ ತನಕನೂ ನಾನು ಮರೆಯೋದಿಲ್ಲ. ನಾನು ನಿಮ್ಗಳಿಗೂ ಸಹ ಅದೇ ಹೇಳೋದು, ಕಷ್ಟಕ್ಕಾದವ್ರನ್ನ ಯಾವತ್ತೂ ಮರಿಬೇಡಿ. ನಮ್ಮ ಶತ್ರುಗಳಾಗಲಿ ಕಷ್ಟದಲ್ಲಿ ಆದವನೇ ನೆಂಟ ಅಂತ ಹೇಳ್ತಾರೆ. ನಮ್ಮವರು ನಮ್ಗೆ ಯಾವತ್ತೂ ಆಗೋದಿಲ್ಲ. ಕೆಲವ್ರಿಗೆ ಆಗ್ಬೋದು,
ಸಂಬಂಧಿಕರು ಕಷ್ಟ ಅಂದರೂ ಸಾಕು ಬರ್ಬೋದು, ಸಹಾಯನೂ ಮಾಡ್ಬೋದು, ಆಗ್ಬೋದು, ಅವ್ರ ನೆರವಿಗೂ ಸಹ ನಿಂತ್ಕೋಬೋದು. ಆದರೆ ನನ್ನ ಪಾಲಿಗೆ ಯಾವ ಸಂಬಂಧನೂ ಇಲ್ಲ, ಯಾರೂ ಇಲ್ಲ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಅಷ್ಟೇ. ನಾನು ಯಾವತ್ತೂ ಅದೇ ಮಾತನ್ನೇ ಹೇಳೋದು. ನಾನು ಈ ಥರ ಮಾತಾಡೋದಕ್ಕೆ ಕೆಲವ್ರಿಗೆ ತುಂಬ ಕೋಪ ಬರುತ್ತೆ. ಈ ಥರ ಎಲ್ಲ ಮಾತಾಡ್ತಾಳಲ್ಲ ಅಂತ. ನಾನು ದೇವ್ರನ್ನ ನಂಬಿದ್ದೀನಿ. ದೇವರು ನನ್ನ ಜೊತೆಲಿದ್ದಾರೆ. ಜನ ನನ್ನ ಜೊತೆಲಿಲ್ಲ ಅಂತ ನಾನು ಯಾವತ್ತೂ ಚಿಂತೆ ಪಡೋಕೆ ಹೋಗೋದಿಲ್ಲ. ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ. ಶ್ರೀಕೃಷ್ಣ ಪರಮಾತ್ಮನ ಹತ್ರ ನನ್ನ ಕಷ್ಟ ಹೇಳ್ಕೊತೀನಿ. ನನ್ನ ಮನೆ ದೇವ್ರಿಗೆ ನಾನು ಎಷ್ಟು ಸತಿ ಹೋಗ್ತೀನೋ, ಎಷ್ಟು ಸತಿ ಪೂಜೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತುಂಬ ದೇವ್ರುಗಳ್ನ ನಾನು ನಂಬ್ತೀನಿ. ಆ ನಂಬಿಕೆಯಿಂದನೇ ದೇವರು ನನ್ನ ಚೆನ್ನಾಗಿಟ್ಟಿದ್ದಾರೆ. ಏಕೆಂತಂದರೆ ಹಿಂದೆ ನಾನು ಇದ್ದ ಸ್ಥಿತಿ ಯಾವ ನನ್ನ ಶತ್ರುಗಳಿಗೂ ಬೇಡ, ಆ ಥರ ನನ್ನ ಜೀವನ ಆಗಿತ್ತು. ಇಕ್ಕಿದ ಬಟ್ಟೆನೇ ತಿಂಗಳಂಗಟ್ಲೆ ಒಂದೇ ಜೊತೆ ಬಟ್ಟೆ ಇಟ್ಟಿದ್ದೀನಿ, ನಾನು ಇಟ್ಕೊಂಡಿದ್ದೀನಿ. ಅಂಥ ಕಷ್ಟದಲ್ಲಿರೋಳಿಗೆ ಇವತ್ತು ಈ ಮಟ್ಟಕ್ಕೆ ನನ್ನ ತಗೊಂಡು ಬಂದಿದ್ದಾರೆ ಅಂತಂದರೆ ನಾನು ನಂಬಿದ್ದಂಥ ದೇವತೆಗಳು. ನಾನು ಅದಕ್ಕೆ ನಿಮ್ಗೆ ಹೇಳೋದು, ಜನ ನಂಬೋದಕ್ಕೆ ಹೋಗಬೇಡಿ, ದೇವರು ನಂಬಿ. ನೀವು ಜನ ನಂಬಿದ್ರೆ ನೀವು ಸಾಲಕ್ಕೂ ಸಿಕ್ಕಾಕಿಸ್ಕೋತೀರಾ, ಕಷ್ಟಕ್ಕೆ ಸಿಕ್ಕಾಕೋತೀರಾ, ತುಂಬ ಕಷ್ಟನ ನೀವು ಅನುಭವಿಸ್ಬೇಕಾಗುತ್ತೆ, ತುಂಬ ನಷ್ಟನೂ ಸಹ ನೀವು ಅನುಭವಿಸ್ಬೇಕಾಗುತ್ತೆ. ನಾನು ಅದಕ್ಕೆ ಹೇಳೋದು, ಜನನ ಎಷ್ಟು ನಂಬಬೇಕೋ ಅಷ್ಟು ನಂಬಿ ನೀವು. ದೇವ್ರನ್ನ ಜಾಸ್ತಿ ನಂಬಿ. ಏಕೆಂತಂದರೆ ನಮ್ಮ ಜೀವನ ನಿಂತಿರೋದೇ ದೇವ್ರ ಮೇಲೆ. ನಾವು ಉಸಿರಾಡೋದಕ್ಕೂ, ಒಂದು ತುತ್ತು ಅನ್ನ ತಿನ್ನೋದಕ್ಕೂ, ನಾವು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ದೇವ್ರ ಅನುಗ್ರಹ ಇರಲೇಬೇಕು. ಜನದ ಅನುಗ್ರಹ ಇಲ್ಲ ಅಂತಂದರೂ ನಾವು ಬದುಕ್ಬೋದು, ಆದರೆ ಭಗವಂತನ ಅನುಗ್ರಹ ಇಲ್ದಿರ ಒಂದು ಜೀವಿನೂ ಸಹ ಭೂಮಿ ಮೇಲೆ ಬದುಕೋಕ್ಕಾಗೋದಿಲ್ಲ. ನನಗೆ ದೇವ್ರ ಮೇಲೆ ತುಂಬ ಅಂದರೆ ತುಂಬ ನಂಬಿಕೆ. ನಾನು ಉಪವಾಸ ಇದ್ರೂ ನನಗೆ ಅದು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ದೇವ್ರು ಮಾಡಬೇಕು ಅಷ್ಟೇ. ನಾನು ನನ್ನ ಹಶುಗಿಂತ, ನನ್ನ ಸುಖ ಶಾಂತಿಗಿಂತ ದೇವ್ರುಗಳು ಮುಖ್ಯ. ದೇವ್ರು ಮಾಡೋದೇ ನನ್ನ ಉದ್ದೇಶ. ನಾನು ಹೇಳಿದ್ನಲ್ಲ, ಸಂಬಂಧಿಕರು ಮನೆಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡೆ ನಾನು ದೇವಸ್ಥಾನಗಳ್ಗೆ ಹೋಗ್ತೀನಿ. ನಾನು ಯಾರೂ ಇಲ್ಲ, ನಾನು ಯಾವ ಸಂಬಂಧದ ಮನೆ ಬಾಗ್ಲಿಗೆ ಹೋಗಲ್ಲ. ಎಲ್ಲರೂ ಇದ್ದಾರೆ, ತುಂಬ ಜನ ಸಂಬಂಧ ಇದ್ದಾರೆ. ಯಾರು ನನ್ನ ಹತ್ರನೂ ಸೇರಿಸೋದಿಲ್ಲ, ಯಾರ ಮನೆಗೂ ನಾನು ಹೋಗೋದಿಲ್ಲ. ನಮ್ಮ ಮನೇಲಿ ಯಾರು ಅಷ್ಟೇ ಜಾಸ್ತಿ ಯಾರನ್ನೂ ಅರ್ಚಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನನಗೆ ತುಂಬಾ ನೋವು ಕೊಟ್ಟಿದ್ದಾರೆ, ತುಂಬ ಕಣ್ಣೀರು ಹಾಕ್ಸಿದ್ದಾರೆ. ತಟ್ಟೆಗೆ ಅನ್ನ ಹಾಕೊಂಡು ಕೂತ್ಕೊಂಡ್ರೆ ಕೆಟ್ಟ ರೀತಿಲೆಲ್ಲ ಮಾತಾಡಿದ್ದಾರೆ. ನಾನು ಸಂಪಾದನೆ ಮಾಡಿದ ಅನ್ನ ನೀನು ತಿಂತಾ ಇದೀಯ, ಬಿಟ್ಟು ಕೂಳು ತಿಂತಾ ಇದೀಯ ನೀನು ಅಂತ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅಂಥವ್ರನ್ನ ನಾನು ಹತ್ರ ಬಿಟ್ಕೋಬೇಕಾ? ಇಲ್ಲ. ನನಗೆ ಹತ್ರವಾದಂಥವ್ರು ಭಗವಂತ, ತಂದೆ ರಾಯರು, ಮನೆ ದೇವರು, ಶ್ರೀಕೃಷ್ಣ ಪರಮಾತ್ಮ, ಎಲ್ಲ ದೇವ್ರನ್ನೂ ನಂಬ್ತೀನಿ. ಮುಕ್ಕೋಟಿ ದೇವತೆಗಳನ್ನೂ ನಾನು ಜಾಸ್ತಿ ನಂಬ್ತೀನಿ. ಅದಕ್ಕೆ ದೇವಸ್ಥಾನಗಳ್ಗೆ ಹೋಗ್ತೀನಿ. ನಾನು ಜನನ ಯಾವತ್ತೂ ಅಷ್ಟೇ ನಂಬೋಕ್ಕೂ ಹೋಗೋದಿಲ್ಲ, ನನಗೆ ಆಗ್ತಾರೆ ಅಂತ ಅಂದ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಹೊರ್ಗಡೆ ಯಾರು ನನ್ನ ಪ್ರೀತಿಸ್ತಾರೋ, ಯಾರು ನನ್ನ ಪ್ರೀತಿ ಬಯಸಿ ನನ್ನ ಹತ್ರ ಬರ್ತಾರೋ ಅವ್ರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಕಾಣ್ತೀನಿ. ನಾನು ಉಪವಾಸ ಇದ್ರೂ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಂಥವ್ರನ್ನ ನಾನು ನೋಡ್ಕೋತೀನಿ. ಆದರೆ ನನ್ನ ಬೆನ್ನಿಗೆ ಚೂರಿ ಹಾಕೋಂಥವ್ರನ್ನ ನಾನು ಯಾವತ್ತೂ ಅಷ್ಟೇ ಹತ್ರ ಬಿಟ್ಕೊಳ್ಳೋಕೆ ಹೋಗೋದಿಲ್ಲ. ನಾನು ಆ ಅನುಭವದಿಂದನೇ ನಿಮಗೆ ನಾನು ಹೇಳೋದು, ನಾನು ಜನನ ಎಷ್ಟು ನಂಬಬೇಕೋ ನಂಬಿ. ನೀವು ಯಾರನ್ನೋ ನಂಬಿ ಸಾಲ ಇಸ್ಕೊಡೋದಕ್ಕೆ ಹೋಗಬೇಡಿ. ನೀವು ಕಷ್ಟಕ್ಕೆ ಸಿಕ್ಕಾಕೋತೀರ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಊಟ ಮಾಡೋಕ್ಕಾಗೋದಿಲ್ಲ. ನೀವು ಯಾರಿಗೋಸ್ಕರನೋ ನೀವು ಸಾಲ ಮಾಡೋ ಬದಲ ನಿಮಗೋಸ್ಕರ ಅಂತ ನೀವು ಮಾಡಿ, ಏನಾದರೂ ಒಂದು ವ್ಯಾಪಾರ ಮಾಡಿ, ಇಲ್ಲ ಒಂದು ಸೈಡ್ ತೊಗೋತೀರಾ, ಇಲ್ಲ ಒಂದು ಮನೆ ಕಟ್ತೀರಾ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನೀವು ಮಾಡಿ. ನೀವು ದೇವ್ರ ಅನುಗ್ರಹ ಇದ್ದೇ ಇರುತ್ತೆ. ಯಾರನ್ನೋ ನಂಬಿ ಏನಕ್ಕೆ ನೀವು ಸಾಲ ಇಸ್ಕೊಡ್ತೀರಾ ನೀವು? ನಾನು ತುಂಬ ಜನಕ್ಕೆ ಒಳ್ಳೇದು ಮಾಡಿದೆ. ನಾನು ಏಕೆಂತಂದರೆ ನಾನು ಒಂದುಗೂಡ್ತವ್ರಿಗೆ, ನಾನು ಎತ್ತೋರಿಗೆ ಎಲ್ರಿಗೂ ಸಹ ಸಹಾಯ ಮಾಡಿದೆ. ಅದು ಸಣ್ಣ ಪುಟ್ಟ ಸಹಾಯ ಅಲ್ಲ, ದೊಡ್ಡ ಮೊತ್ತದಲ್ಲೇ ನಾನು ಸಹಾಯ ಮಾಡಿದ್ದಂಥದ್ದು. ಆದರೆ ನಾನು ಮಾಡಿ ಸಹಾಯನ ಯಾರೂ ನೆನೆಸ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಆದರೆ ನಾನು ಮಾಡಿದ ದಾನ, ನನ್ನ ನಿಯತ್ತು, ನಾನು ಒಳ್ಳೆ ಕೆಲಸ ಮಾಡಿರೋದು ದೇವ್ರ ಹತ್ರ ಲೆಕ್ಕ ಇರುತ್ತೆ. ದೇವರು ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಏಕೆಂತಂದರೆ ನಾನು ಸೊನ್ನೆಯಿಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದಂಥದ್ದು. ಇವತ್ತು ನನ್ನ ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ ಅಂದರೆ ನಾನು ನಂಬಿದ್ದಂಥ ದೇವರು. ನಾನು ಏನೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ಅದರಲ್ಲೆಲ್ಲ ಸಕ್ಸಸ್ ಅಂತ ಕೊಡ್ತಿದ್ದಾರೆ ನನ್ನ ಅಪ್ಪ, ನನ್ನ ತಂದೆ, ಗುರುರಾಯರು, ನನ್ನ ಮನೆ ದೇವರು. ಇವರೆಲ್ಲ ನನ್ನ ಜೊತೆಲಿರಬೇಕಾದ್ರೆ ಯಾವ ಜನ ಇದ್ರೆಷ್ಟು ಬಿಟ್ಟರೆಷ್ಟು. ಆದರೆ ನನ್ನ ಯೋಗಕ್ಷೇಮನ ನೀವು ವಿಚಾರಿಸಿ ನಾನು ಚೆನ್ನಾಗಿರಲಿ ಅಂತ ನೀವು ಹಾರೈಸ್ತೀರಲ್ಲ, ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನೀವೆಲ್ಲರೂ ಚೆನ್ನಾಗಿರಬೇಕು, ನಿಮ್ಮ ಸಂಸಾರ ಚೆನ್ನಾಗಿರಲಿ, ನೀವು ಕೇಳಿದ್ದಂಥ ವರನ ರಾಯರು ಕೊಡಲಿ ಅಂತ ನಾನು 2 ಟೈಮು ತಂದೆ ಮುಂದೆ ಕೂತ್ಕೊಂಡು ತುಪ್ಪದ ದೀಪ ಹಚ್ಚಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ.
ಏಕೆಂತಂದರೆ ನಾನು ನಿಮ್ಮನ್ನು ನೋಡಿಲ್ಲ, ನೀವು ನನ್ನನ್ನು ನೋಡಿಲ್ಲ. ಆದರೆ ನನ್ನ ಪ್ರೀತಿ ಬಯಸಿ ನೀವು ನನಗಿಷ್ಟೆಲ್ಲ ಸಮಾಧಾನ ಹೇಳ್ತೀರಲ್ಲ, ನನಗೆ ತುಂಬ ಖುಷಿಯಾಗುತ್ತೆ. ನಿಮ್ಮನ್ನೇ ನನ್ನ ಅಕ್ಕ ತಂಗಿ, ನನ್ನ ಗಂಡನ ಬಳಗ, ನನ್ನ ಒಡ ಹುಟ್ಟಿದವರು, ನನ್ನ ಹೆತ್ತ ತಂದೆ ತಾಯಿ ಅಂತ ನಾನು ನಿಮ್ಮನ್ನೇ ತಿಳ್ಕೊತೀನಿ ನಾನು. ನಾನು ರಾಯರ ಹತ್ರ ಸುಮಾರು ಸತಿ ಕೇಳ್ತೀನಿ ನಾನು, ಅಪ್ಪ ನನ್ನವರು ನನ್ನ ರಕ್ತ ಸಂಬಂಧ ನನ್ನಿಂದ ದೂರ ಆಗಿರ್ಬೋದು, ಆದರೆ ಆದರೆ ನೀನು ಕೊಟ್ಟಿರೋ ಅಂಥ ಸಂಬಂಧ ನನ್ನಿಂದ ಯಾವತ್ತೂ ದೂರ ಆಗಬಾರ್ದು ಭಗವಂತ. ಅವರೆಲ್ರಿಗೂ ನೀನು ಚೆನ್ನಾಗಿಟ್ಟಿರು. ಯಾಕೆಂತಂದರೆ ನಿನ್ನ ಮುಖಾಂತರನೇ ಅವರೆಲ್ಲ ನನಗೆ ಹತ್ರವಾಗಿದ್ದಂಥದ್ದು. ಅವ್ರ ಯೋಗಕ್ಷೇಮನ ನಾನು ವಿಚಾರಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ನನ್ನ ಯೋಗಕ್ಷೇಮ ವಿಚಾರಿಸ್ತಾರೆ. ಅವರೆಲ್ರಿಗೂ ಒಳ್ಳೇದು ಮಾಡು ಅಂತಲೇ ನಾನು ಕೇಳ್ಕೊತೀನಿ. ಏಕೆಂತಂದರೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ಜೀವನ ಮಾಡೋದು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಇಷ್ಟೇ ನಮ್ಮ ಜೀವನ. ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ಇವತ್ತಿದ್ದವರು ನಾಳೆ ಇರೋದಿಲ್ಲ. ಇಂಥ ಸುಖಕ್ಕೋಸ್ಕರ ಏನಕ್ಕೋಸ್ಕರ ನಾವು ಹೊಡೆದಾಡಬೇಕು, ಯಾರನ್ನ ಯಾಕೆ ಶತ್ರುಗಳ ಥರ ನೋಡಬೇಕು. ಆದರೆ ನಾನು ಎಲ್ಲರನ್ನು ಪ್ರೀತಿಸ್ತೀನಿ, ಆದರೆ ನನ್ನನ್ನು ಎಲ್ಲರೂ ದೂರ ಇಡೋ ಥರ ಮಾಡ್ತಾರೆ. ಅದೆಲ್ಲ ಭಗವಂತನ ಹತ್ರ ಲೆಕ್ಕಾಚಾರ ಇರುತ್ತೆ. ನಿಮಗೆ ಕಷ್ಟ ಬಂದಾಗ ರಾಯರನ್ನ ಕೂಗಿ, ನೀವು ರಾಯರದ ಒಂದು ಸ್ತೋತ್ರ ಅಂತ ಹೇಳಿ, ಖಂಡಿತ ರಾಯರು ನಿಮ್ಮ ಜೊತೆಗಿದ್ದು ನಿಮ್ಮ ಕಷ್ಟ ಎಲ್ಲ ದೂರ ಮಾಡೇ ಮಾಡ್ತಾರೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡಲಿ ಅಂತ ನಾನು ಕೇಳ್ಕೊತೀನಿ.